ನಮಸ್ಕಾರ. ನುಡಿಜೇನು ಡಿಜಿಟಲ್ಗೆ ಸ್ವಾಗತ. ನಿನ್ನೆ ರಾತ್ರಿ ಒಂದು 9 ಗಂಟೆ ಅಂದಾಜಿಗೆ ನಮಗೆ ಜೈಲಿಂದ ಒಂದು ಕರೆ ಬರುತ್ತೆ. ಏನಂದ್ರೆ ಅಲ್ಲಿ ಜೈಲಲ್ಲಿ ಒಂದು ಗೊಂದಲ ನಡೆದಿದೆ ಅನ್ನೋದು. ಅದ್ರ ಬಗ್ಗೆ ನಮ್ದು ಕಾರವಾರ ಸಬ್ ಡಿವಿಷನ್ DSP ಅವರು ಹೋಗಿ ಅಲ್ಲಿ ಏನ್ ನಡೆದಿದೆ ಅಂತ ವಿಚಾರಣೆ ಮಾಡಿದ್ದಾರೆ. ಅಲ್ಲಿ ಹೋಗಿ ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಪ್ರಕಾರ ಏನಾಗಿದೆ ಅಂದ್ರೆ ಬ್ಯಾರಕ್ ನಂಬರ್ 2 ಅಲ್ಲಿ 3 ಆರೋಪಿಗಳು ಅವರು ಹಿಂದೆ ಅವರು ಮಂಗಳೂರು ಜೈಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದು, ಅವರು ಅಲ್ಲಿ ಅವ್ರದ್ದು ಮಧ್ಯದಲ್ಲಿ ಗಲಾಟೆ ಆಗಿ ಅವರು ಪ್ರಿಸನ್ ಸ್ಟಾಫ್ ಅವ್ರ ಜೊತೆಗೆ ವಾಗ್ವಾದ ಮಾಡಿದ್ದಾರೆ. ಆ ವಾಗ್ವಾದದಲ್ಲಿ ಅವ್ರಿಗೆ ಕೆಟ್ಟ ಶಬ್ದ ಎಲ್ಲ ಪ್ರಯೋಗ ಮಾಡಿ ಅವ್ರ ಮೇಲೆ ಬೈಯದಲ್ಲಿ ಮಾಡಿದ್ದಾರೆ. ಈ ಘಟನೆಯಲ್ಲಿ ಅವರು ನಡೆದಿಲ್ಲ ಮೂರಲ್ಲಿ ಅವರು ಬ್ಯಾರಕ್ ಒಳಗಡೆ ಟಿವಿ ಅಂತ ಬ್ರೇಕ್ ಮಾಡಿರೋದ್ರ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ. ಇದ್ರ ಜೊತೆಗೆ ಅವ್ರು ವಾಗ್ವಾದ ಮಾಡಿದ್ರೆ. ಇದ್ರ ಬಿಟ್ಟು ಅವ್ರ ಒಳಗಡೆ ಯಾರು ಗಲಾಟೆ ಮಾಡ್ಕೊಳ್ಳೋದು ಯಾವ್ದು ಆ ತರದ ಇಂಜುರಿ ಆಗಿಲ್ಲ, ಆ ತರದ್ ಯಾವ್ದು ಹೊಡೆದಾಡ್ಕೊಳ್ಳೋದು ಆ ತರದ್ ಆಗಿಲ್ಲ. ಇದು ಬರೀ ವಾಗ್ವಾದದ ಮಾತ್ರ ಆಗಿದ್ದು ಅಂತ ಬಂದಿದೆ. ಇದ್ರ ಹಿಂದೆ ಸ್ವಲ್ಪ ದಿವಸ ಹಿಂದ್ಗಡೆ ಕೂಡ ಒಂದು ಗಲಾಟೆ ಆಗಿದ್ದಲ್ಲಿ ಅವರು ಪ್ರಿಸನ್ ಸ್ಟಾಫ್ ಅವ್ರು ಇಂಜುರಿ ಮಾಡಿದ್ರು. ಆ ಸೇಮ್ ಮಂಗಳೂರು ಆರೋಪಿಗಳು ಇಲ್ಲಿಂದ ಬಂದಿದ್ದಲ್ಲ, ಅವ್ರ ಜೊತೆಗೆ ಇದ್ದಿದ್ದು ಇವರು ಬೇರೆ ಮಂಗಳೂರಿಂದ ಅವ್ರ 3 ಆರೋಪಿಗಳು ಇದಾಗಿತ್ತು. ಸೊ ಅವ್ರದ್ದು ಪ್ರಕಾರ ಏನಂದ್ರೆ, ನಮಗ್ ಪ್ರಥಮ ಮಾಹಿತಿ ಏನಂದ್ರೆ ಇಲ್ಲಿ ಜೈಲಲ್ಲಿ ಎಲ್ಲಾ ಸ್ಟ್ರಿಕ್ಟ್ ಮಾಡಿರೋದ್ರಿಂದ ಅವ್ರಿಗೆ ಒಂದು ಇದಾಗಿದೆ ಅನ್ನೋದು ಮಾಹಿತಿ ಇದೆ. ಇದು ಟೋಟಲ್ ನಂಬರ್ ಆಫ್ ಪ್ರಿಸನರ್ ಅವ್ರ ಮಾಹಿತಿ ನೀಡಬಹುದು. ಟೋಟಲ್ ಇದು ಸ್ಟ್ರೆಂತ್ ಇವಾಗ ಮಂಗಳೂರಿಂದ ಬಂದವರು ಟೋಟಲ್ 7 ಜನ ಬಂದಿದ್ದಾರೆ. ಅದು ಒಂದು 2 ತಿಂಗಳು ಆಗಿದೆ ಅವ್ರು ಬಂದು. ಇವಾಗಲೇ ನಾವು 2-3 ದಿವಸ ಹಿಂದ್ಗಡೆ ಆಗಿದ ಒಂದು ಪ್ರಕರಣ ಜೈಲು ಅವ್ರು ಕೊಟ್ಟಿದ್ದಾರೆ. ಅದು 2 ಮೇಲೆ ಪ್ರಕರಣ ನೀಡಿದ್ರು. ಅದು ಇವಾಗ ನಾವು FIR ಆಲ್ರೆಡಿ ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ. ಆಮೇಲೆ ಇವಾಗಿಂದು ಇದು ಕೂಡ ಅವ್ರು ಕಂಪ್ಲೇಂಟ್ ನೀಡಿದಲ್ಲಿ ನಾವು ಅದ್ರ ಬಗ್ಗೆ FIR ಮಾಡಿ ನಾವು ಅದ್ರ ಬಗ್ಗೆ ತನಿಖೆ ಕೈಗೊಳ್ತೀವಿ. ಇಲ್ಲ, ಅವರು ಬೇರೆ ಬೇರೆ ಪ್ರಕರಣಗಳಲ್ಲಿ ಇದಾಗಿದ್ದಾರೆ, ಬೇರೆ ಬೇರೆ ಠಾಣೆಗಳಲ್ಲಿ ಆಗಿದೆ ಅವ್ರದ್ದು ಪ್ರಕರಣ. ಸೊ ಇವರು ನೋಡಿದಲ್ಲಿ ಏನಂದ್ರೆ, ಇವರು ಮುಂಚೆ ಕೂಡ ಇದೇ ತರ ಗಲಾಟೆಗಳು ಕೂಡ ಹಿಂದಿನ ಬೇರೆ ಜೈಲುಗಳು ಕೂಡ ಮಾಡಿದ್ದಾರೆ. ಅಲ್ಲಿ ಅದರಿಂದ ಕೂಡ ಆ ಕಾರಣಗಳಿಂದ ಅವ್ರನ್ನ ಈ ಜೈಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾವು ವೆರಿಫೈ ಮಾಡಿ ಇನ್ ಕೇಸ್ ಇಲ್ಲಿ ಅವ್ರದ್ದು ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂದ್ರೆ ಬೇರೆ ಜೈಲಿಗೆ ಟ್ರಾನ್ಸ್ಫರ್ ಮಾಡೋದು ಕೂಡ ನಾವು ಪತ್ರ ಬರೀತೀವಿ. ಸರಿ, 7 ಜನ ಅಪರಾಧಿಗಳಿದ್ದಾರೆ. ಅವರ ಅಪರಾಧ ಹಿನ್ನೆಲೆ ಏನೇನಿದೆ? ಇವ್ರದಲ್ಲಿ ಒಬ್ರದ್ದು 307 ಕೇಸಸ್ ಇದೆ, ಅರ್ಲಿಯರ್ ಬಾಡಿ ಅಫೆನ್ಸಸ್ ಇದೆ. ಒಬ್ರು ಕೂಡ NDPS ಅಫೆನ್ಸ್ ಕೂಡ ಇದೆ. ಸರ್, ಈಗ ಆಮೇಲೆ ಪತ್ರ ಬರ್ತಿದೆ ಅಂತ ಅದೇ ನಾವು ಇವಾಗ ಅವ್ರದ್ದು FIR ಕೊಟ್ಟಾದ್ಮೇಲೆ ನಾವು ಅದ್ರ ಮೇಲೆ ತನಿಖೆ ಮಾಡಿ ಯಾರ್ಯಾರ್ದನ್ನ ಇಲ್ಲಿ ಶಿಫ್ಟ್ ಮಾಡ್ಬೇಕನ್ನೋದು ನಾವು ರೆಕಮೆಂಡ್ ಮಾಡ್ತೀವಿ. ಸರ್, ಇನ್ನೊಂದ್ಸರಿ ಮೊಬೈಲ್ ಮತ್ತೆ ಕ್ಯಾಮ್ರಾ ಎಲ್ಲ ಸಿಕ್ಕಿತ್ತು, ಅದ್ರ ಬಗ್ಗೆ ಒಂದು FIR ಆಗಿದೆ. ಅದ್ರ ಬಗ್ಗೆ ಏನು ಕ್ರಮ ಆಗಿದೆ? ನೆಕ್ಸ್ಟ್ ಆಗಿದೆ ಇದ್ರದ್ದು ಹಿನ್ನೆಲೆನೆ ಅದ್ರದ್ದು ನಾವು ಕೇಸ್ ಮಾಡಿ ಇದಾದ್ಮೇಲಿಂದ ಅವರು ಅಲ್ಲಿ ಸ್ಟ್ರಿಕ್ಟ್ ಆಕ್ಷನ್ ಮಾಡ್ತಾ ಇದ್ದಾರೆ, ಫಾಲೋ ಅಪ್ ಮಾಡ್ತಾ ಇರೋದ್ರಿಂದ ಇದಾಗಿದೆ. ಸರ್, ಈಗ ಜೈಲೇನು ತುಂಬಾ ಹಳೇದಾಗಿದೆ. ಕೆಲವು ಕಡೆ ಗೋಡೆಗಳು ಎತ್ತಿರುವಂತದ್ದು ಕಾಂಪೌಂಡ್ ಅಲ್ಲ. ಅದ್ರ ಬಗ್ಗೆ ಏನಾದ್ರು ಮಾಡಿದ್ರು ಸರ್? ಅದು ನಾವು ಪ್ರೆಸೆನ್ಸ್ ಡಿಪಾರ್ಟ್ಮೆಂಟ್ ಜೊತೆಗೆ ನಾವು ಕೋಆರ್ಡಿನೇಟ್ ಮಾಡಿ ಅವ್ರು ಏನ್ ಕ್ರಮ ತಗೊಳ್ತಾರೆ ಅಂತ ನಾವು ನಿನ್ನೆ ಅಲ್ಲಿ ಗಲಾಟೆ ಮಾಡಿದವರು 3 ಜನ ಇದ್ರು, ಯಾರು ಡಿಸ್ಟರ್ಬ್ ಮಾಡ್ತಾರೆ. ಮಿಕ್ಕಿದವರು ಆ ಬ್ಯಾರಕಲ್ಲಿ 20 ಜನ ಇದ್ರು. ಅದು ನಾವ್ ಇನ್ನೂ ಕೂಡ ಮಾಹಿತಿ ತಗೊಳ್ತೀವಿ. ಪ್ರಕರಣ ಅವ್ರ ಕಂಪ್ಲೇಂಟ್ ನೀಡಿದಲ್ಲಿ ನಾವು ಹೇಳ್ತೀವಿ. ಸರ್, ಈಗ DIG ಪತ್ರ ಏನ್ ಶಿಫ್ಟ್ ಮಾಡ್ಬೇಕು ಅಂತ DIG ಅವರು ಪ್ರೆಸೆನ್ಸ್ ಡಿಪಾರ್ಟ್ಮೆಂಟ್ ನಮ್ಗೆ ಯಾವ್ದು ಪತ್ರ ನಮಗೆ ಬರ್ತಿಲ್ಲ. ನಾವು ಇದ್ರದ್ದು ಏನಿದೆ ಅಂತ ಅಂದ್ಬಿಟ್ಟು ರಿಪೋರ್ಟ್ ತಗೊಂಡ್ಬಿಟ್ಟು ನಾವು ಕಳಿಸ್ಕೊಡ್ತೀವಿ. ಸರಿ.